ಎಸ್ ಸುಮಾ ನಾವು ಗಮನಿಸಬೇಕು ನೋಡಿ. ಈ ಒಲಿಂಪಿಕ್ 2024 ಇದೇ ಮೊದಲ ಬಾರಿಗೆ ಭಾರತೀಯ ಮಹಿಳಾ ಕುಸ್ತಿ ಕ್ರೀಡಾಪಟು ಫೈನಲ್ ಪ್ರವೇಶ ಮಾಡಿದ್ದು. ನಾವೆಲ್ಲರೂ ಅನ್ಕೊಂಡಿದ್ವಿ ಈ ಬಾರಿ ಒಂದು ಚಿನ್ನ ಬರುತ್ತೆ ಭಾರತಕ್ಕೆ ಅಂತ ಹೇಳಿ ಹೆಮ್ಮೆ ಪಟ್ಟಿದ್ವಿ, ಗರ್ವ ಪಟ್ಟಿದ್ವಿ. ಆದರೆ 100 ಗ್ರಾಮ್ ಅನ್ನೋ ತೂಕ ಇದೆಯಲ್ಲ, ಎಷ್ಟು ಕೌಂಟ್ ಆಗಿತ್ತು, ಹೆಂಗೆ ಏನು ಅಂತ ಸುಮ್ಮನೆ. ಇಲ್ಲಿ 100 ಗ್ರಾಮ್ ಅಲ್ಲ ರಂಜಿತ್, 1 ಗ್ರಾಮ್ ಕೂಡ ಇಲ್ಲಿ ಒಲಿಂಪಿಕ್ಸ್ ಮತ್ತೆ ದೊಡ್ಡ ದೊಡ್ಡ ಕ್ರೀಡಾಕೂಟಗಳಲ್ಲಿ 1 ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತೆ. ಅವರು ಗೊತ್ತಾಗ್ತಿಲ್ಲ ನನಗಿದು ಯಾವ ರೀತಿ ಆಯ್ತು ಅಂತ ಹೇಳಿ. ಯಾಕೆ ಅಂತಂದ್ರೆ ಅವರು ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆ, ಒಲಿಂಪಿಕ್ಸ್ ಹೋಗೋಕ್ಕಿಂತ ಮುಂಚೆ ಅವರು ವೇಟ್ ಚೆಕ್ ಮಾಡ್ತಾರೆ. ವಿನೇಶ್ ಫೋಗಟ್ ಅನರ್ಹತೆ ಖಚಿತಪಡಿಸಿದ ಭಾರತೀಯ ಒಲಿಂಪಿಕ್ಸ್. ಇಂದು ರಾತ್ರಿ 10 ಗಂಟೆಗೆ ಫೈನಲ್ ಆಡಬೇಕಿದ್ದ ವಿನೇಶ್ ಫೋಗಟ್. ಚಿನ್ನದ ಕನಸು ಕಮರಿ ಹೋಗಿದೆ ನಮಗೆ. ಚಿನ್ನಕ್ಕಾಗಿ USA ಕುಸ್ತಿಪಟು ವಿರುದ್ಧ ಫೈನಲ್ ಆಡಬೇಕಾಗಿತ್ತು. ತೂಕ ಪರೀಕ್ಷೆಯಲ್ಲಿ ಅವರ ತೂಕವು 50 kgಗಿಂತ ಸ್ವಲ್ಪ ಹೆಚ್ಚಿದೆ, 100 ಗ್ರಾಮ್ ಹೆಚ್ಚಿದೆ ಅನ್ನೋ ಕಾರಣಕ್ಕೋಸ್ಕರ ಸ್ಪರ್ಧೆಯಿಂದಲೇ ಅವರು ಅನರ್ಹರಾಗಿದ್ದಾರೆ. ವಿನೇಶ್ ಫೋಗಟ್ ಅವರ ಅನರ್ಹತೆಯನ್ನ ಭಾರತೀಯ ಒಲಿಂಪಿಕ್ ಈಗ ಖಚಿತಪಡಿಸಿದೆ. ಚಿನ್ನಕ್ಕಾಗಿ USA ಕುಸ್ತಿಪಟು ವಿರುದ್ಧ ವಿನೇಶ್ ಫೋಗಟ್ ಇವತ್ತು ಸೆಣಸಾಡಬೇಕಾಗಿತ್ತು. ಆದರೆ ನಮ್ಮೆಲ್ಲರ ಕನಸು ಭಗ್ನ ಆಗಿದೆ. ವಿನೇಶ್ ಫೋಗಟ್ಗೆ ಯಾವುದೇ ಪದಕ ಸಿಗೋದಿಲ್ಲ ಇವತ್ತು. ಚಿನ್ನ ಅಥವಾ ಬೆಳ್ಳಿ ಪದಕ ಸಿಗತ್ತೆ ಭಾರತಕ್ಕೆ. ಅದರಲ್ಲೂ ಇವತ್ತು ಚಿನ್ನದ ಪದಕ ಸಿಗತ್ತೆ ಅಂತೇಳಿ ಇಡೀ ಹಿಂದೂಸ್ತಾನ ಅಂದ್ಕೊಂಡಿತ್ತು. ಯಾಕೆ ಅಂತ ಅಂದರೆ ರಂಜಿತ್, ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ರೆಸ್ಲರ್ ಅನ್ನ ಅವರು ಬೀಟ್ ಮಾಡಿದ ರೀತಿ ಇದೆಯಲ್ಲ, ಆಕೆ ಒಲಿಂಪಿಕ್ಸ್ ಬರೋಕ್ಕಿಂತ ಮುಂಚೆ 84 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. 84 ಸ್ಪರ್ಧೆಗಳಲ್ಲಿ ಅವರು ಸೋಲನೆ ಕಂಡಿರಲಿಲ್ಲ. ಅಂತಹ ಚಾಂಪಿಯನ್ ರೆಸ್ಲರ್ ಅನ್ನ ಸೋಲಿಸಿ ವಿನೇಶ್ ಫೋಗಟ್ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಎಲ್ಲರೂ ಕೂಡ ಚಿನ್ನದ ಪದಕದ ಕನಸನ್ನ ಕಾಣ್ತಾ ಇದ್ರು. ನೀವು ಹೇಳ್ತಾ ಇದ್ರಿ, ನಾನು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, 10ನೇ ಕ್ಲಾಸ್ನಲ್ಲಿ ಜಪಾನ್ನ ಆ ಕುಸ್ತಿಪಟ್ಟು ಒಂದು ಬಾರಿ ಸೋತಿದ್ರು ಅನ್ನೋದು ಬಿಟ್ರೆ ಮತ್ತೆ ಯಾವುದೇ ಸೋತಂತ ಇತಿಹಾಸ ಇರಲಿಲ್ಲ. ಆದ್ರೆ ನಮ್ಮ ಹೆಣ್ಣು ಹುಲಿ ವಿನೇಶ್ ಫೋಗಟ್ ಅವರು 5-0 ಅಂತರದಿಂದ ಅವರನ್ನ ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಒಂದು ರಂಜಿತ್, ಇಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಕೂಡ ಟಾಕ್ ಆಗುತ್ತೆ. ಯಾಕಂದ್ರೆ ಮೋಸ ಮಾಡಿದ್ರ ಅಂತ. ಇದು ಯಾವುದೇ ಕಾರಣಕ್ಕೂ ಮೋಸ ಅಲ್ಲ. ನಮ್ಮ ದೇಶಕ್ಕೆ ಅವಮಾನ ಆಗುವಂತಹ ಯಾವುದೇ ಕೆಲಸವನ್ನ ವಿನೇಶ್ ಫೋಗಟ್ ಮಾಡಿಲ್ಲ. ಅದು ಜಸ್ಟ್ ನೀವು ಒಂದು ವಾರದಲ್ಲಿ 100 ಗ್ರಾಮ್ ಜಾಸ್ತಿ ಆಗ್ಬೋದು ವೇಟ್, ಏನು ಮಾಡಕ್ಕಾಗಲ್ಲ. ಅವ್ರು ಹೋಗೋಕ್ಕಿಂತ ಮುಂಚೆ ಪಕ್ಕಾ ವೇಟ್ ಚೆಕ್ ಮಾಡೇ ಹೋಗಿರ್ತಾರೆ. ಜಸ್ಟ್ 100 ಗ್ರಾಮ್ ಹೆಚ್ಚಾಗಿದೆ, ಅದರಿಂದ ಅವರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ ರಂಜಿತ್. ಹೌದು, ಎಸ್. ನೋಡಿ, ನೀವು ಭಾರತದ ಹೆಮ್ಮೆ ಅಂತೇಳಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದೆಡೆ PT ಉಷಾ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಇಂಥದ್ದೊಂದು ಘಟನೆ ಆಗಿ ಇಡೀ ದೇಶವೇ ಬೆಚ್ಚಿ ಬಿದ್ದಂಥ ಸಮಯದಲ್ಲಿ ಅಥವಾ ಒಂದು ಶಾಕಿಂಗ್ ನ್ಯೂಸ್ ಇದು. ನಾವು ಚಿನ್ನದ ಪದಕ ಮೇಲೆ ಕಣ್ಣಿಟ್ಟಿದ್ವಿ. ವಿನೇಶ್ ಫೋಗಟ್ ಅವರು ಗೆಲ್ತಾರೆ. ಫೈನಲ್ನಲ್ಲಿ ಅವರು ಅಮೆರಿಕಾದ ಕುಸ್ತಿಪಟು ವಿರುದ್ಧ, ರೆಸ್ಲರ್ ವಿರುದ್ಧ ಗೆದ್ದು ಚಿನ್ನವನ್ನ ಎತ್ತಿ ಹಿಡಿತಾರೆ ಅಂತೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ನಮ್ಗೆ ಕಾನ್ಫಿಡೆಂಟ್ ಇತ್ತು. ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ ಮ್ಯಾಚ್ನಲ್ಲಿ ಆಡಿದಂಥ ರೀತಿ. ಇನ್ನೊಂದು ಕಡೆ ರಂಜಿತ್, ಡಿಹೈಡ್ರೇಷನ್ ಇಂದ ವಿನೇಶ್ ಫೋಗಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅಡ್ಮಿಟ್ ಆಗಿದ್ದಾರಂತೆ ವಿನೇಶ್ ಫೋಗಟ್ ಅವರು. ಇಡೀ ಹಿಂದೂಸ್ತಾನ ವಿನೇಶ್ ಫೋಗಟ್ ಪರವಾಗಿ ನಿಂತಿದೆ. ವಿನೇಶ್ ಫೋಗಟ್ ಅವರ ಪರವಾಗಿ ನಿಲ್ಲುತ್ತೆ ರಂಜಿತ್. ಖಂಡಿತ ಸುಮಾ. ನೋಡಿ, ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. PT ಉಷಾ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಮತ್ಯಾವುದರ ಅವಕಾಶ ಇದೆಯಾ ಅಂತ ಹೇಳಿ ಮೋದಿ ಕೇಳಿದ್ದಾರೆ. ಇತ್ತ ಫೋಗಟ್ ಅನರ್ಹತೆಗೆ ಕೇಂದ್ರ ಸರ್ಕಾರ ಆಕ್ರೋಶವನ್ನ ಹೊರಹಾಕಿದೆ. ಹೆಂಗಿದು ಸಾಧ್ಯ, 100 ಗ್ರಾಮ್ ಹೆಚ್ಚಳ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಅನರ್ಹ ಅಂದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರಲ್ಲ. ಇದನ್ನ ಈಗ ಕೇಂದ್ರ ಸರ್ಕಾರವೂ ಕೂಡ ಬಹಳ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. 1 kg 2 kg 3 kg ಎಲ್ಲ ಹೆಚ್ಚಾದ್ರೆ ಏನೋ ಸಮಸ್ಯೆ ಇದೆ ಅಂತೇಳಿ ಅನ್ಕೋಬಹುದು. ಇದು ಜಸ್ಟ್ 100 ಗ್ರಾಮ್. ಸುಮಾ ನಾವು ಗಮನಿಸಬೇಕು ನೋಡಿ, ಈ ಒಲಿಂಪಿಕ್ 2024 ಇದೇ ಮೊದಲ ಬಾರಿಗೆ ಭಾರತೀಯ ಮಹಿಳಾ ಕುಸ್ತಿ ಕ್ರೀಡಾಪಟು ಫೈನಲ್ ಪ್ರವೇಶ ಮಾಡಿದ್ದು. ನಾವೆಲ್ಲರೂ ಅನ್ಕೊಂಡಿದ್ವಿ ಈ ಬಾರಿ ಒಂದು ಚಿನ್ನ ಬರುತ್ತೆ ಭಾರತಕ್ಕೆ ಅಂತ ಹೇಳಿ ಹೆಮ್ಮೆ ಪಟ್ಟಿದ್ವಿ, ಗರ್ವ ಪಟ್ಟಿದ್ವಿ. ಆದರೆ 100 ಗ್ರಾಮ್ ಅನ್ನೋ ತೂಕ ಇದೆಯಲ್ಲ, ಎಷ್ಟು ಕೌಂಟ್ ಆಗಿತ್ತು, ಹೆಂಗೆ ಏನು ಅಂತ ಸುಮ್ಮನೆ. ಇಲ್ಲಿ 100 ಗ್ರಾಮ್ ಅಲ್ಲ ರಂಜಿತ್, 1 ಗ್ರಾಮ್ ಕೂಡ ಇಲ್ಲಿ ಒಲಿಂಪಿಕ್ಸ್ ಮತ್ತೆ ದೊಡ್ಡ ದೊಡ್ಡ ಕ್ರೀಡಾಕೂಟಗಳಲ್ಲಿ 1 ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತೆ. ಅವರು ಗೊತ್ತಾಗ್ತಿಲ್ಲ ನನಗಿದು ಯಾವ ರೀತಿ ಆಯ್ತು ಅಂತ ಹೇಳಿ. ಯಾಕೆ ಅಂತಂದ್ರೆ ಅವರು ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆ, ಒಲಿಂಪಿಕ್ಸ್ ಹೋಗೋಕ್ಕಿಂತ ಮುಂಚೆ ಅವರು ವೇಟ್ ಚೆಕ್ ಮಾಡ್ತಾರೆ.
ಜಸ್ಟ್ ವಿನೇಶ ಪೊಗಟ್ ಅನರ್ಹತೆ ಖಚಿತಪಡಿಸಿದ ಭಾರತೀಯ ಒಲಿಂಪಿಕ್ಸ್. ಇಂದು ರಾತ್ರಿ 10 ಗಂಟೆಗೆ ಫೈನಲ್ ಆಡಬೇಕಿದ್ದ ವಿನೇಶ ಪೊಗಟ್. ಚಿನ್ನದ ಕನಸು ಕಮರಿ ಹೋಗಿದೆ ನಮಗೆ. ಚಿನ್ನಕ್ಕಾಗಿ USA ಕುಸ್ತಿಪಟು ವಿರುದ್ಧ ಫೈನಲ್ ಆಡಬೇಕಾಗಿತ್ತು. ತೂಕ ಪರೀಕ್ಷೆಯಲ್ಲಿ ಅವರ ತೂಕವು 50 kgಗಿಂತ ಸ್ವಲ್ಪ ಹೆಚ್ಚಿದೆ, 100 ಗ್ರಾಂ ಹೆಚ್ಚಿದೆ ಅನ್ನೋ ಕಾರಣಕ್ಕೋಸ್ಕರ ಸ್ಪರ್ಧೆಯಿಂದಲೇ ಅವರು ಅನರ್ಹರಾಗಿದ್ದಾರೆ. ವಿನೇಶ ಪೊಗಟ್ ಅವರ ಅನರ್ಹತೆಯನ್ನ ಭಾರತೀಯ ಒಲಿಂಪಿಕ್ ಈಗ ಖಚಿತಪಡಿಸಿದೆ. ಚಿನ್ನಕ್ಕಾಗಿ USA ಕುಸ್ತಿಪಟು ವಿರುದ್ಧ ವಿನೇಶ ಪೊಗಟ್ ಇವತ್ತು ಸೆಣಸಾಡಬೇಕಾಗಿತ್ತು. ಆದರೆ ನಮ್ಮೆಲ್ಲರ ಕನಸು ಭಗ್ನ ಆಗಿದೆ. ವಿನೇಶ್ ಪೊಗಟ್ಗೆ ಯಾವುದೇ ಪದಕ ಸಿಗೋದಿಲ್ಲ. ಇವತ್ತು ಚಿನ್ನ ಅಥವಾ ಬೆಳ್ಳಿ ಪದಕ ಸಿಗತ್ತೆ ಭಾರತಕ್ಕೆ. ಅದರಲ್ಲೂ ಇವತ್ತು ಚಿನ್ನದ ಪದಕ ಸಿಗತ್ತೆ ಅಂತೇಳಿ ಇಡೀ ಹಿಂದೂಸ್ತಾನ ಅಂದ್ಕೊಂಡಿತ್ತು. ಯಾಕೆ ಅಂತ ಅಂದರೆ ರಂಜಿತ್, ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ರೆಸ್ಲರ್ ಅನ್ನ ಅವರು ಬೀಟ್ ಮಾಡಿದ ರೀತಿ ಇದೆಯಲ್ಲ, ಆಕೆ ಒಲಿಂಪಿಕ್ಸ್ ಬರೋಕ್ಕಿಂತ ಮುಂಚೆ 84 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. 84 ಸ್ಪರ್ಧೆಗಳಲ್ಲಿ ಅವರು ಸೋಲನೆ ಕಂಡಿರಲಿಲ್ಲ. ಅಂತಹ ಚಾಂಪಿಯನ್ ರೆಸ್ಲರ್ ಅನ್ನ ಸೋಲಿಸಿ ವಿನೇಶ್ ಪೊಗಟ್ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಎಲ್ಲರೂ ಕೂಡ ಚಿನ್ನದ ಪದಕದ ಕನಸನ್ನ ಕಾಣ್ತಾ ಇದ್ರು. ನೀವು ಹೇಳ್ತಾ ಇದ್ರಿ, ನಾನು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. 10ನೇ ಕ್ಲಾಸ್ನಲ್ಲಿ ಜಪಾನ್ನ ಆ ಕುಸ್ತಿಪಟ್ಟು ಒಂದು ಬಾರಿ ಸೋತಿದ್ರು ಅನ್ನೋದು ಬಿಟ್ರೆ ಮತ್ತೆ ಯಾವುದೇ ಸೋತಂತ ಇತಿಹಾಸ ಇರಲಿಲ್ಲ. ಆದ್ರೆ ನಮ್ಮ ಹೆಣ್ಣು ಹುಲಿ ವಿನೇಶ ಪೊಗಟ್ ಅವರು 5-0 ಅಂತರದಿಂದ ಅವರನ್ನ ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಒಂದು ರಂಜಿತ್, ಇಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಕೂಡ ಟಾಕ್ ಆಗುತ್ತೆ. ಯಾಕಂದ್ರೆ ಮೋಸ ಮಾಡಿದ್ರ ಅಂತ. ಇದು ಯಾವುದೇ ಕಾರಣಕ್ಕೂ ಮೋಸ ಅಲ್ಲ. ನಮ್ಮ ದೇಶಕ್ಕೆ ಅವಮಾನ ಆಗುವಂತಹ ಯಾವುದೇ ಕೆಲಸವನ್ನ ವಿನೇಶ್ ಪೊಗಟ್ ಮಾಡಿಲ್ಲ. ಅದು ಜಸ್ಟ್ ನೀವು ಒಂದು ವಾರದಲ್ಲಿ 100 ಗ್ರಾಮ್ ಜಾಸ್ತಿ ಆಗ್ಬೋದು ವೇಟ್, ಏನು ಮಾಡಕ್ಕಾಗಲ್ಲ. ಅವ್ರು ಹೋಗೋಕ್ಕಿಂತ ಮುಂಚೆ ಪಕ್ಕಾ ವೇಟ್ ಚೆಕ್ ಮಾಡೇ ಹೋಗಿರ್ತಾರೆ. ಜಸ್ಟ್ 100 ಗ್ರಾಮ್ ಹೆಚ್ಚಾಗಿದೆ, ಅದರಿಂದ ಅವರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ರಂಜಿತ್, ಹೌದು, ಎಸ್, ನೋಡಿ, ನೀವು ಭಾರತದ ಹೆಮ್ಮೆ ಅಂತೇಳಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದೆಡೆ PT ಉಷಾ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಇಂಥದ್ದೊಂದು ಘಟನೆ ಆಗಿ ಇಡೀ ದೇಶವೇ ಬೆಚ್ಚಿ ಬಿದ್ದಂಥ ಸಮಯದಲ್ಲಿ ಅಥವಾ ಒಂದು ಶಾಕಿಂಗ್ ನ್ಯೂಸ್ ಇದು. ನಾವು ಚಿನ್ನದ ಪದಕ ಮೇಲೆ ಕಣ್ಣಿಟ್ಟಿದ್ವಿ. ವಿನೇಶ ಪೊಗಟ್ ಅವರು ಗೆಲ್ತಾರೆ. ಫೈನಲ್ನಲ್ಲಿ ಅವರು ಅಮೆರಿಕಾದ ಕುಸ್ತಿಪಟು ವಿರುದ್ಧ, ರೆಸ್ಲರ್ ವಿರುದ್ಧ ಗೆದ್ದು ಚಿನ್ನವನ್ನ ಎತ್ತಿ ಹಿಡಿತಾರೆ ಅಂತೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ನಮ್ಗೆ ಕಾನ್ಫಿಡೆಂಟ್ ಇತ್ತು. ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ ಮ್ಯಾಚ್ನಲ್ಲಿ ಆಡಿದಂಥ ರೀತಿ. ಇನ್ನೊಂದು ಕಡೆ ರಂಜಿತ್, ಡಿಹೈಡ್ರೇಷನ್ ಇಂದ ವಿನೇಶ್ ಪೊಗಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅಡ್ಮಿಟ್ ಆಗಿದ್ದಾರಂತೆ ವಿನೇಶ್ ಪೊಗಟ್ ಅವರು. ಇಡೀ ಹಿಂದೂಸ್ತಾನ ವಿನೇಶ್ ಪೊಗಟ್ ಪರವಾಗಿ ನಿಂತಿದೆ. ವಿನೇಶ್ ಪೊಗಟ್ ಅವರ ಪರವಾಗಿ ನಿಲ್ಲುತ್ತೆ. ರಂಜಿತ್, ಖಂಡಿತ ಸುಮಾ, ನೋಡಿ, ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. PT ಉಷಾ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಮತ್ಯಾವುದರ ಅವಕಾಶ ಇದೆಯಾ ಅಂತ ಹೇಳಿ ಮೋದಿ ಕೇಳಿದ್ದಾರೆ. ಇತ್ತ ಪೊಗಟ್ ಅನರ್ಹತೆಗೆ ಕೇಂದ್ರ ಸರ್ಕಾರ ಆಕ್ರೋಶವನ್ನ ಹೊರಹಾಕಿದೆ. ಹೆಂಗಿದು ಸಾಧ್ಯ, 100 ಗ್ರಾಮ್ ಹೆಚ್ಚಳ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಅನರ್ಹ ಅಂದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರಲ್ಲ. ಇದನ್ನ ಈಗ ಕೇಂದ್ರ ಸರ್ಕಾರವು ಕೂಡ ಬಹಳ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. 1 kg 2 kg 3 kg ಎಲ್ಲ ಹೆಚ್ಚಾದ್ರೆ ಏನೋ ಸಮಸ್ಯೆ ಇದೆ ಅಂತೇಳಿ ಅನ್ಕೋಬಹುದು. ಇದು ಜಸ್ಟ್ 100 ಗ್ರಾಮ್.